ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಉಡುಪಿ ಜಿಲ್ಲೆ ಇವರ ವತಿಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈ ಒಂದು ಪ್ರಕಟಣೆಯಲ್ಲಿ PM ಅಭೀಮ್ ಯೋಜನೆ ಅಡಿಯಲ್ಲಿ ಜಿಲ್ಲೆಯ 6 ನಮ್ಮ ಕ್ಲಿನಿಕ್ ಒಳಗಡೆ 2024-25 ಸಾಲಿನಲ್ಲಿ ಹೊಸದಾಗಿ ಅನುಮೋದನೆಯಾಗಿರುವ ಕಿರಿಯ ಆರೋಗ್ಯ ಸಹಾಯಕರ ಹುದ್ದೆಗೆ ಗುತ್ತಿಗೆ ಆಧಾರದಲ್ಲಿ ಅರ್ಹ ಅಭ್ಯರ್ಥಿಗಳನ್ನು 23/7/2024ರಿಂದ 3/8/2024ರವರೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ ಮುಂದಿನ ತಿಂಗಳು 3ನೇ ತಾರೀಕು ತನಕ ಅರ್ಜಿಗಳನ್ನು ಕರೆಯಲಾಗಿದೆ. ಸಂಬಂಧಪಟ್ಟ ಅಭ್ಯರ್ಥಿಗಳು ತಮ್ಮ ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಿ 3ನೇ ತಾರೀಕು 4 ಗಂಟೆ ಒಳಗಾಗಿ ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ NHM ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಲ್ಲಿಸಬಹುದು. ಅದಕ್ಕೆ ಅರ್ಜಿಗಳಿಗೆ ಸಂಬಂಧಪಟ್ಟಂತಹ ಒಂದು ದಾಖಲಾತಿಗಳನ್ನು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಿ ನೀವು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಫಾರ್ಮೇಟನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ಏನು ಮಾಡ್ಬೋದು, ಪ್ರಿಂಟ್ ತೆಗೆದುಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಏನಾದರೂ ಈ ಒಂದು ಫಾರ್ಮೇಟ್ ಬೇಕಂದರೆ, ಈ ಒಂದು ನೋಟಿಫಿಕೇಶನ್ ಬೇಕಂತಂದರೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ನೀವು ಜಾಯಿನ್ ಆಗ್ರಿ. ಅಲ್ಲಿ ನಾನು PDF ಅನ್ನು ಕಳಿಸ್ಕೊಡ್ತೀನಿ. ಆ PDF ಅನ್ನು ತೊಗೊಂಡು ನೀವು ಪ್ರಿಂಟ್ ತೆಗೆಸ್ಬೋದು. ಸೊ ಇಲ್ಲಿ ಮಾಹಿತಿ ಇದೆ, ಕಿರಿಯ ಆರೋಗ್ಯ ಸಹಾಯಕರ ಹುದ್ದೆ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ ನಮ್ಮ ಕ್ಲಿನಿಕ್ ಉಡುಪಿ ಒಂದು 6 ಪ್ಲೇಸ್ಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ. ಸೊ ಒಂದೇದು ಏನಂದರೆ ಇಲ್ಲಿ ವಿದ್ಯಾರ್ಥಿ ಏನಿರಬೇಕು, SSLC ಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಂದ ಆರೋಗ್ಯ ಕಾರ್ಯಕರ್ತರ ತರಬೇತಿಯನ್ನು ಪಡೆದಿದ್ದರೆ, ವಿವಿಧೋಶ ಕಾರ್ಯಕರ್ತರು ಪಡೆದಿದ್ದರೆ ಅವರು ಆ ಒಂದು ಅಪ್ಲಿಕೇಶನ್ ಹಾಕ್ಬೋದು. SSLC ಮೇಲೆ DHI ಮಾಡಿದರೆ ಅಥವಾ PUC ಮೇಲೆ DHI ಮಾಡಿದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಸ್ಯಾಲ್ರಿ ಎಷ್ಟಿದೆ ಅಂತಂದರೆ ಇಲ್ಲಿ 15,397 ರೂಪಾಯಿದಿಂದ ಅಂದರೆ 14,000 ರೂಪಾಯಿದಿಂದ 15,000 ರೂಪಾಯಿ ತನಕ ಸ್ಯಾಲ್ರಿ, ಅಂದರೆ 3 ಸ್ಯಾಲ್ರಿಗಳನ್ನು ಇಲ್ಲಿ ಡಿವೈಡ್ ಮಾಡಲಾಗಿದೆ. ಓಕೆ. ಸೊ ಅದರ ಜೊತೆಗೆ ಇಲ್ಲಿ ಹುದ್ದೆಗಳ ವರ್ಗೀಕರಣ, ಅಂದರೆ ಯಾವ್ಯಾವ ಕಾಸ್ಟಿಗೆ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ವರ್ಗೀಕರಣ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ನೋಡಿಕೊಂಡು ಹೋದರೆ ಒಳ್ಳೆಯದು. ಯಾವೆಲ್ಲ ಸಾಮಾನ್ಯ ಅಭ್ಯರ್ಥಿಗಳು 3 ಸೀಟ್ಗಳನ್ನು ಕೊಡಲಾಗಿದೆ ಇಲ್ಲಿ. ಆಮೇಲೆ ಸೂಚನೆ ಏನಿದೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಂತಂದರೆ ಅಪ್ಲಿಕೇಶನ್ ಹಾಕಿರುವಂಥ ಒಂದು ಅಭ್ಯರ್ಥಿಗಳಿಗೆ ರೋಸ್ಟರ್ ಕಮ್ ಮೆರಿಟ್, ಅಂದರೆ ಪರ್ಸೆಂಟೇಜ್ ಮತ್ತು ಕಾಸ್ಟ್ಗಳ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಸೊ ಇದು ಒಂದು ಫೈನಲ್ ವಿದ್ಯಾರ್ಥಿಗಳು ಏನಂತಂದರೆ ಒಂದು ರೋಸ್ಟರ್ ಕಮ್ ಮತ್ತು ಅಂದರೆ ಪರ್ಸೆಂಟೇಜ್ ಮತ್ತು ಕಾಸ್ಟ್ ಆಧಾರದ ಮೇಲೆ ತಗೊಳ್ಳುತ್ತೆ. ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸಬೇಕು. ಆಮೇಲೆ 15,000ಕ್ಕಿಂತ ಕಡಿಮೆ ವೇತನವಿರುವ ಹುದ್ದೆ PF ಸೌಲಭ್ಯ ನೀಡಲಾಗುವುದು. 15,000 ರೂಪಾಯಿಗಿಂತ ಏನಾರು ಅಂದರೆ 14,000 ರೂಪಾಯಿ ಸ್ಯಾಲ್ರಿ ಇದೆಯಲ್ಲ, ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ PF ವನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಜಿಲ್ಲಾ ಒಂದು ಆರೋಗ್ಯ ಸಂಘ ಉಡುಪಿ ಅವರ ಒಂದು ಅಂತಿಮ ತೀರ್ಮಾನವಾಗಿರುತ್ತೆ, ಷರತ್ತುಬದ್ಧವಾಗಿರುತ್ತೆ, ಮತ್ತು ಅವರು ಏನು ಸೆಲೆಕ್ಟ್ ಮಾಡ್ಕೊತಾರೆ ಅದೇ ಫೈನಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಫಾರ್ಮೇಟ್ ಇದೆ. ಓಕೆ, ಇದು ಕೆಳಗಡೆ ಫಾರ್ಮೇಟ್ ಇದೆ. ಸೊ ಈ ಒಂದು ಫಾರ್ಮೇಟನ್ನು ನೀವು ಫಿಲ್ ಮಾಡಬೇಕಾಗತ್ತಾ, ಈ ಒಂದು ಫಾರ್ಮೇಟನ್ನು ಫಿಲ್ ಮಾಡ್ಕೋಬೇಕಾಗತ್ತಾ. ಸೊ ನಮ್ಮ ಟೆಲಿಗ್ರಾಮ್ಗೆ ನೀವು ಏನಾದರೂ ಮೆಸೇಜ್ ಹಾಕಿದರೆ, ಈ ಒಂದು ಫಾರ್ಮೇಟನ್ನು ಬೇಕು ಅಂತ ಏನಾದರೂ ಟೆಲಿಗ್ರಾಮ್ ಲಿಂಕ್ ಹಾಕಿದರೆ, ಸೊ ನಾನು ನಿಮಗೆ ಟೆಲಿಗ್ರಾಮ್ದಲ್ಲಿ ಇದನ್ನು ಕಳಿಸ್ಕೊಡ್ಬೋದು. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಿ ಇದರ ಒಂದು ಅನುಕೂಲವನ್ನು ಪಡ್ಕೊಳ್ಬೋದು. ಈ ಒಂದು DHI ಆದಂಥ ವಿದ್ಯಾರ್ಥಿಗಳು ಈ ಒಂದು ಅನುಕೂಲವನ್ನು ಪಡ್ಕೊಳ್ಬೋದಾಗಿದೆ.